18ನೆಯ ದಿನ. ಧಾರಣ ಅಷ್ಟಾಂಗ ಯೋಗದಲ್ಲಿ 6ನೆಯದು. ಧಾರಣ ಎಂಬುದಾಗಿ ಹೇಳಿದರೆ ನಮ್ಮ ಮನಸ್ಸು, ಚಿತ್ತ, ಬುದ್ಧಿ, ಅಂತರೇಂದ್ರಿಯಗಳಲ್ಲಿ ಅನುಭವ, ಭಕ್ತಿ, ಜ್ಞಾನ ಇವುಗಳನ್ನು ದೃಢವಾಗಿ ಇರಿಸಿಕೊಳ್ಳುವುದು. ಅರ್ಥಾತ್ ಬಹಿರೇಂದ್ರಿಯಗೊಳ್ಳುವ ಈ ಮನಸ್ಸನ್ನ, ಈ ಇಂದ್ರಿಯಗಳನ್ನು ಅಂತರ್ಮುಖಗೊಳಿಸುವುದು, ವಿಷಯ ಲಾಲಸೆಯನ್ನ ಬಿಡಿಸಿ ಅನುಭವದ ಕಡೆಗೆ ಹೊರಳಿಸುವುದು, ಇಂದ್ರಿಯಾದಿಗಳು ವಿಷಯಾದಿಗಳನ್ನು ದೂರ ಮಾಡುವುದು. ಧ್ಯಾನದ ಸಂದರ್ಭದಲ್ಲಿ ಧಾರಣ 6ನೆಯದು. ಧಾರಣ ನಮ್ಮಲ್ಲಿ ದೃಢವಾದ ಮೇಲೆ ಧ್ಯಾನ ಸಾಧ್ಯವಾಗುತ್ತದೆ. ಧಾರಣ ವಿಚಾರವಾಗಿ ಅಲ್ಲಮ ಪ್ರಭುದೇವರ 2 ವಚನಗಳು ಈ ರೀತಿಯಾಗಿ ಇದ್ದಾವೆ. ಕಾಲೇ ಕಂಬಗಳಾದವೆನ್ನ, ಕಾಲೇ ಕಂಬಗಳಾದವೆನ್ನ, ದೇಹವೇ ದೇಗುಲವಾಯಿತಯ್ಯ, ಶಿರ ಸುವರ್ಣದ ಕಳಶ, ಎನ್ನ ನಾಲಗೆಯೇ ಗಂಟೆ, ಸ್ವರವೇ ಲಿಂಗಕ್ಕೆ ಸಿಂಹಾಸನವಾಗಿದ್ದಿತಯ್ಯ, ಗುಹೇಶ್ವರ ಪ್ರಾಣಲಿಂಗ ಪ್ರತಿಷ್ಠೆ ಪಲ್ಲಟವಾಗದಂತೆ ಇದ್ದೆನಯ್ಯ. ದೇಹವನ್ನು ದೇವಾಲಯವಾಗಿಸಿಕೊಂಡ ಪರಿ ಈ ವಚನ. ಅಲ್ಲಮ ಪ್ರಭುದೇವರಲ್ಲಿ ದೇಹವನ್ನು ದೇವಾಲಯವಾಗಿಸಿಕೊಂಡ ಅನೇಕ ವಚನಗಳು ಸಿಗ್ತಾವೆ. ಒಂದೇ ವಚನ ಅಲ್ಲ, 10 ವಚನಗಳು ಸಿಗ್ತವೆ. ದೇಹವೇ ದೇವಾಲಯವಾಗಿದ್ದ ಬಳಿಕ ಮತ್ತೆ ಬೇರೆ ದೇವಾಲಯವೇ ಕಯ್ಯ, ಎರಡಕ್ಕೆ ಹೇಳಲಿಲ್ಲಯ್ಯ, ಗುಹೇಶ್ವರ ನೀನು ಕಲ್ಲಾದರೆ ನಾನೇ ನಪ್ಪೆನು. ಹೀಗೆ ಅನೇಕ ವಚನಗಳು ದೇಹವನ್ನು ದೇವಾಲಯವಾಗಿಸಿಕೊಂಡ, ಮನಸ್ಸಿನಲ್ಲಿ ಸದೃಢ ಭಕ್ತಿಯನ್ನು ಧಾರಣ ಮಾಡಿಕೊಂಡಂತಹ ವಚನಗಳು ಅಲ್ಲಮ ಪ್ರಭುದೇವರಲ್ಲಿ ಮೇಲಿಂದ ಮೇಲೆ ಪ್ರಕಟವಾಗ್ತಾವೆ. ಎಂತಹ ಧಾರಣದ ಮತ್ತೊಂದು ವಚನ, ಪ್ರಾಣಲಿಂಗಕ್ಕೆ ಕಾಯವೇ ಸಜ್ಜೆ, ಆಕಾಶ ಗಂಗೆಯಲ್ಲಿ ಮಜ್ಜನ, ಹೂವಿಲ್ಲದ ಪರಿಮಳದ ಪೂಜೆ, ಹೃದಯ ಕಮಲದಲ್ಲಿ ಶಿವಶಿವ ಎಂಬ ಶಬ್ದ, ಇದು ಅನುಭವ ಕಾಣ ಗುಹೇಶ್ವರ, ಇದು ಬಯಲು ಸಿದ್ಧಿ ಕಾಣ ಗುಹೇಶ್ವರ. ಅಲ್ಲಮ ಪ್ರಭುದೇವರು ಹೀಗೆ ಅಂತರಿಂದ್ರಿಯಗಳಿಗೆ ಭಕ್ತಿಯನ್ನು ಕಲಿಸಿದ ಪರಿ ಈ ವಚನ. ಪ್ರಾಣಲಿಂಗಕ್ಕೆ ಕಾಯವೇ ಸಜ್ಜೆ, ಇಷ್ಟಲಿಂಗ ಎಂಬುದಾಗಿ ನಾವು ಪೂಜೆಯನ್ನು ಉಪಾಸನೆಯನ್ನು ಮಾಡ್ತೇವೆ. ಅಲ್ಲಮ ಪ್ರಭುದೇವರು ವಚನದಲ್ಲಿ ಹೇಳ್ತಾ ಇದ್ದಾರೆ, ಪ್ರಾಣವೇ ಲಿಂಗ. ಹೊರಗೆ ಇಷ್ಟಲಿಂಗವನ್ನು ಪೂಜೆ ಮಾಡುವ ಪರಿ ಬೇರೆ, ಪ್ರಾಣವನ್ನೇ ಲಿಂಗವಾಗಿ ಪ್ರಾಣಲಿಂಗೋಪಾಸನೆಯನ್ನು ಮಾಡುವ ಪರಿ ಈ ವಚನ. ಪ್ರಾಣಲಿಂಗಕ್ಕೆ ಕಾಯವೇ ಸಜ್ಜೆ. ನಮ್ಮ ಪ್ರಾಣವೇ ಲಿಂಗವಾಗುವುದಾದರೆ ನಮ್ಮ ದೇಹ ಏನಿದೆಯಲ್ಲ, ಇದೇ ಕರಡಿಗೆ, ಇದೇ ಲಿಂಗವಸ್ತ್ರ. ಲಿಂಗವಸ್ತ್ರದೊಳಗೆ ನಾವು ಲಿಂಗವನ್ನು ಕಟ್ಟಿಕೊಳ್ತೇವೆ ಅಲ್ವಾ? ಈಗ ಈ ವಸ್ತ್ರದೊಳಗೆ ಲಿಂಗವನ್ನು ಕಟ್ಕೊಂಡಿದ್ದೇವೆ. ಇದೇನದಲ್ಲ, ಇದು ಬಹಿರ್ಮುಖವಾದ ಇಷ್ಟಲಿಂಗ. ಈ ಲಿಂಗಕ್ಕೆ ಅಲ್ಲಮ ಪ್ರಭುದೇವರು ವಚನದಲ್ಲಿ ವಿವರಿಸ್ತಾ ಇದ್ದಾರೆ, ಪ್ರಾಣವೇ ಲಿಂಗ. ಪ್ರಾಣಲಿಂಗಕ್ಕೆ ಕಾಯವೇ ಸಜ್ಜೆ, ದೇಹವೇ ಈ ವಸ್ತ್ರ ಅಥವಾ ಕರಡಿಗೆ. ಹೃದಯ ಕಮಲದಲ್ಲಿ ಶಿವಶಿವ ಎಂಬ ಶಬ್ದ. ನಮ್ಮ ಹೃದಯ ಏನು ಮಿಡಿತದಲ್ಲ, ಪ್ರಾಣ, ಆ ಹೃದಯ ಏನು ಮಿಡಿತದೆ, ಮೆದುಳು ಏನು ಮಿಡಿತದೆ, ಆ ಮಿಡಿತವೇ ಶಿವ ಶಿವ ಓಂ ನಮಃ ಶಿವಾಯ. ಶಿವ ಶಿವ, ಹೃದಯ ಕಮಲದಲ್ಲಿ ಶಿವಶಿವ ಎಂಬ ಶಬ್ದ. ಇದು ಬಯಲು ಪದವಿ ಕಾಣ ಗುಹೇಶ್ವರ, ಇದು ಶಿವಭಕ್ತಿ ಕಣ ಗುಹೇಶ್ವರ. ಇದು ಅಲ್ಲಮ ಪ್ರಭುದೇವರ ವಚನ. ಈ 3 ವಚನಗಳು ಧಾರಣಕ್ಕೆ ತುಂಬ ಶ್ರೇಷ್ಠವಾದ ಉದಾಹರಣೆ. ಈಗ ಒಂದೊಂದಾಗಿ 3 ವಚನಗಳನ್ನು ಗಮನಿಸೋಣ. ಕಾಲೇ ಕಂಬಗಳಾದವೆನ್ನ, ಬಹಿರಂಗದೊಳಗೆ ದೇವಾಲಯವನ್ನು ಕಟ್ಟಲಾಗ್ತದೆ. ಅಲ್ಲಮ ಪ್ರಭುದೇವರು ವಚನದಲ್ಲಿ ಹೇಳ್ತಾರೆ, ನನ್ನ ಕಾಲುಗಳನ್ನು ದೇವಾಲಯಕ್ಕೆ ಆಧಾರವಾದಂಥ ಕಂಬಗಳನ್ನಾಗಿ ಮಾಡಿದ್ದೇನೆ. ದೇವಾಲಯದಲ್ಲಿ ಗರ್ಭಗುಡಿ, ಸುಖನಾಸಿ, ಮಧ್ಯಮಂಟಪ, ಹೊರ ಅಂಗಳ, ಹಿಂಗೆ 3 ಪ್ರಕಾರವಾಗಿರ್ತದೆ. ನಮ್ಮ ದೇಹ ಕೂಡ ಕೈ, ಕಾಲು ಮತ್ತು ಈ ಮುಂಡದ ಭಾಗ ಮತ್ತು ತಲೆಯ ಭಾಗ. ಕೈ, ಕಾಲು, ಮುಂಡ ಏನಿದೆಯಲ್ಲ,
ಇದು ದೇವಾಲಯದ 3 ಅಂಕಣಗಳು. ಈ ಶಿರಸ್ಸೇನದಲ್ಲ ಇದೇ ಕಳಶ. ಶಿರ ಸುವರ್ಣದ ಕಳಶ. ದೇಹವೇ ದೇವಾಲಯವಾಗಿದ್ದಿತಯ್ಯ. ಶಿರ ಸುವರ್ಣದ ಕಳಶ. ನಮ್ಮ ಶಿರಸ್ ನಮ್ಮ ದೇವಾಲಯ, ಈ ದೇಹ ದೇವಾಲಯವಾದರೆ ಈ ದೇವಾಲಯಕ್ಕೆ ನಮ್ಮ ತಲೆ ಹೇಗಿದೆ? ಕಳಶದೋಪಾದಿಯಲ್ಲಿ ಅಲಂಕಾರಪ್ರಾಯವಾಗಿದೆ ಅಲ್ವಾ? ನಮ್ಮ ತಲೆ ಕಳಶದೋಪಾದಿಯ ದೇವಾಲಯದ ಕಳಶೋಪಾದಿಯಲ್ಲಿ ನಮ್ಮ ದೇಹದ ಮೇಲೆ ಅದು ಸ್ಥಿರವಾಗಿ ನೆಲೆಗೊಂಡಿದೆ. ಶಿರವೇ ಲಿಂಗಕ್ಕೆ ಸಿಂಹಾಸನವಾಗಿತ್ತಯ್ಯ ಗುಹೇಶ್ವರ. ಹೃದಯ ಕಮಲದಲ್ಲಿ ಶಿವಶಿವ ಎಂಬ ಶಬ್ದ. ದೇವಾಲಯದಲ್ಲಿ ಗಂಟೆ ನುಡಿತದ, ಹಂಗೆ ಇಲ್ಲಿ ನಮ್ಮ ಹೃದಯ ಮಿಡಿತದ, ಮೆದುಳು ಮಿಡಿತದ, ನಮ್ಮ 72,000 ನಾಡಿಗಳು ಮಿಡಿತವ. ಏನಂತ? ಶಿವ ಶಿವ. ಸದ್ಭಕ್ತಿ ಸುಜ್ಞಾನ, ಸದ್ಭಕ್ತಿ ಸುಜ್ಞಾನ, ಸದ್ಗುಣ ಸದಾಚಾರ ಸನ್ನಡತೆ ಇವುಗಳನ್ನೇ ಮಿಡಿತವೆ. ಹೃದಯ ಕಮಲದಲ್ಲಿ ಶಿವಶಿವ ಎಂಬ ಶಬ್ದ. ಇದು ಬಯಲು ಪದವಿ ಕಾಣ ಗುಹೇಶ್ವರ. ಇದು ತಾನೇ ಶಿವನಾದಂತಹ, ತಾನೇ ಬಯಲಾದಂತಹ, ಇದು ತಾನೇ ಆ ಬಯಲಲ್ಲಿ ಬಯಲು ಪದವಿಯನ್ನು ಪಡೆದುಕೊಂಡಂತಹ ಅನುಭವ. ಹೀಗೆ ಅಲ್ಲಮ ಪ್ರಭುದೇವರ ವಚನದೊಳಗೆ ನಮ್ಮ ದೇಹವನ್ನು ಉದಾತ್ತೀಕರಣ ಮಾಡಿಕೊಂಡಂಥ, ದೇವಾಲಯವನ್ನಾಗಿ ಮಾಡಿಕೊಂಡಂಥ ಧಾರಣಾ ಸ್ಥಿತಿಯನ್ನು, ಎಂಥ ಧಾರಣ ಸ್ಥಿತಿ ನಮ್ಮಲ್ಲಿ ಉಂಟಾದ ಮೇಲೆ ಧ್ಯಾನ ಬಹಳ ಸುಲಭವಾಗ್ತದೆ. ನಂತರ ಮುಂದುವರೆದ ಇನ್ನೊಂದು ಅಲ್ಲಮ ಪ್ರಭುದೇವರ ವಚನ, ದೇಹವೇ ದೇವಾಲಯವಾಗಿದ್ದ ಬಳಿಕ ಮತ್ತೆ ಬೇರೆ ದೇವಾಲಯ ಬೇಕಯ್ಯ. ಅಲ್ಪ, ನೀನು ದೇಹವೇ ದೇವಾಲಯವಾಗಿದ್ದೈತೆ, ಮತ್ತು ನೀನು ಬೇರೆ ದೇವಾಲಯವನ್ನು ನುಡಿಕೊಂಡು ಹೋಗಿ ಅಗತ್ಯ ಅನ್ನೋದು. ನಿನ್ನ ಅಂತರಂಗದ ದೇವಾಲಯದೊಳಗೆ ಪ್ರಾಣನೇ ಪರಮಾತ್ಮ ಸ್ವರೂಪವಾಗಿ ಇಲ್ಲಿದ್ದಾನೆ. ಇಲ್ಲೇ ಪರಮಾತ್ಮನಿರುವಾಗ ಹೊರಗೆ ಪರಮಾತ್ಮನನ್ನು ಹುಡುಕುವ ಅವಶ್ಯಕತೆ ಇದೆಯೇ? ದೇಹವೇ ದೇವಾಲಯವಾಗಿದ್ದ ಬಳಿಕ ಮತ್ತೆ ಬೇರೆ ದೇವಾಲಯ ಬೇಕಯ್ಯ. ಇನ್ನೊಂದು ದೇವಾಲಯದ ಕಟ್ಟಡದ ಅಗತ್ಯ ಇಲ್ಲ ಅನ್ನತಕ್ಕಂಥ ಮಾತನ್ನು ಅಲ್ಲಮ ಪ್ರಭುದೇವರ ವಚನದಲ್ಲಿ ಹೇಳ್ತಾರೆ. ಮುಂದುವರೆದ ಅಷ್ಟೇ ಹೇಳ್ತಾರೆ, ಎರಡಕ್ಕೆ ಹೇಳಲಿಲ್ಲಯ್ಯ. ಬಹಿರಂಗದಲ್ಲಿ ಒಂದು, ಅಂತರಂಗದಲ್ಲಿ ಒಂದು, ಹೀಗೆ ಭಿನ್ನ ಭಕ್ತಿ ಅವಶ್ಯಕತೆ ಇಲ್ಲ. ಗುಹೇಶ್ವರ, ನೀನು ಕಲ್ಲಾದರೆ ನಾನೇ ನಪ್ಪೆನು. ಪರಮಾತ್ಮ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಚರ ಅಚರಗಳಿಗೆ ಕಾರಣ ಆಗಿರ್ತಕ್ಕಂಥ ಪರಮಾತ್ಮನನ್ನು ಜಡವಸ್ತು ಕಲ್ಲು ಅಂತ ಮಾಡಿಬಿಡೋದಾದರೆ ಆ ಪರಮಾತ್ಮನಿಂದ ಬಂದಂತಹ ಈ ಮನುಷ್ಯ 84 ಲಕ್ಷ ಕೋಟಿ ಜೀವರಾಶಿಗಳು ಅವೇನು? ಆದ ಕಾರಣ ಗುಹೇಶ್ವರ, ನೀನು ಕಲ್ಲಾದರೆ ನಾನೇನಪ್ಪನು. ಹೀಗೆ ಅಲ್ಲಮ ಪ್ರಭುದೇವರು ದೇವಾಲಯವನ್ನು ಬಹಿರಂಗದಲ್ಲಿ ನಿರ್ಮಾಣ ಮಾಡುವುದಕ್ಕೆ ಪರ್ಯಾಯವಾಗಿ ಅಂತರಂಗದಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡಿಕೊಂಡು ಇಲ್ಲೇ ಸ್ಥಿತನಾಗಿ ಧಾರಣ ಮಾಡಿಕೊಂಡು ಸದ್ಭಕ್ತಿಯನ್ನು ಸದಾಚಾರವನ್ನು ಮುಂದುವರಿಸು ಎನ್ನುವ ವಿಚಾರವನ್ನು ಅಲ್ಲಮ ಪ್ರಭುದೇವರು ಈ ವಚನದಲ್ಲಿ ವಿವರಿಸಿದ್ದಾರೆ. ಇನ್ನೊಂದು ವಚನ ಅಲ್ಲಮ ಪ್ರಭುದೇವರು, ಪ್ರಾಣಲಿಂಗಕ್ಕೆ ಕಾಯವೇ ಸಜ್ಜೆ. ಪ್ರಾಣವೇ ಲಿಂಗವಾದರೆ ದೇಹವೇ ಅದಕ್ಕೆ ಹಾಸಿಗೆ, ಕರಡಿಗೆ ಲಿಂಗವಸ್ತ್ರ. ಆಕಾಶಗಂಗೆಯಲ್ಲಿ ಮಜ್ಜನ. ನಾವು ಮಳೆ ಬಿದ್ದ ನೀರಲ್ಲಿ, ಹೊಳೆ ನೀರು, ಕೆರೆ ನೀರು, ಬಾವಿ ನೀರು, ನಲ್ಲಿ ನೀರನ್ನು ಮಜ್ಜನ ಕೆರಿತೇವೆ ಲಿಂಗಕ್ಕೆ. ಅಲ್ಲಮ ಪ್ರಭುದೇವರು ಹೇಳ್ತಾರೆ, ಪರಮಾತ್ಮ ಏನು ಮೋಡಗಳು ಮಳೆ ಸುರಿಸ್ತವಲ್ಲ, ಆ ಮಳೆಯ ಮೋಡಗಳೇ ಮಜ್ಜನ, ಮೇಘ ಜಲವೇ ಮಜ್ಜನ. ಎಷ್ಟು ಸುಂದರವಾಗಿ ಅಲ್ಲಮ ಪ್ರಭುದೇವರ ಲಿಂಗ ಪೂಜಾ ಪರಿಕಲ್ಪನೆ ಐತಲ್ಲ. ಆಕಾಶಗಂಗೆಯಲ್ಲಿ ಮಜ್ಜನ, ಹೂವಿಲ್ಲದ ಪರಿಮಳದ ಪೂಜೆ. ಅನೇಕ ಗಿಡ ಮರಗಳು ಪತ್ರ ಪುಷ್ಪಗಳನ್ನು ಬಿಡಿಸ್ತವೆ, ಚಿಗುರ್ತವೆ, ಅಲ್ಲೇ ಪರಮಾತ್ಮನ ಪೂಜೆ ಆಗಿದೆ. ಪೂಜೆ ಅಲ್ಲೇ ನಡೆದ ಮೇಲೆ ಗಿಡದಲ್ಲಿ, ಸಸಿಯಲ್ಲಿ, ಮರದಲ್ಲಿ ಅರಳಿದಂಥ ಹೂವನ್ನು, ಬಳ್ಳಿಯಲ್ಲಿ ಮೂಡಿದಂಥ ಹೂವನ್ನು, ಚಿಗುರನ್ನು, ಪತ್ರೆ ತಂದು ಪೂಜೆ ಮಾಡೋದ್ರೊಳಗೆ ನಾ ಪೂಜೆ ಮಾಡ್ತೀನಿ ಅನ್ನೋದ್ರೊಳಗೆ ಏನದ? ಈ ರೀತಿಯ ಭಕ್ತಿ ಪೂಜೆಯನ್ನು ಅಲ್ಲಮ ಪ್ರಭುದೇವರು ಜೋಗ್ ಜಲಪಾತದ ಶರಾವತಿ ನದಿ ದಂಡೆಯ ಮೇಲೆ 12 ವರ್ಷಗಳ ಕಾಲ ಇಷ್ಟಲಿಂಗ ಪೂಜೆಯನ್ನು ತಪಸ್ಸಿನಲ್ಲಿ ನಡೆಸಿದರು. ಆ ಪರಿಣಾಮವಾಗಿ ಈಗ ಅವರು ಯಾವ ಜ್ಞಾನದ ಎತ್ತರಕ್ಕೆ ಹೋಗಿದ್ದಾರೆ? ಹೂವಿಲ್ಲದ ಪರಿಮಳದ ಪೂಜೆ. ಇಲ್ಲಿ ಪ್ರಾಣ ಲಿಂಗ ಏನದಲ್ಲ, ಈ ಪ್ರಾಣಕ್ಕೆ ಹೂವಿನ ಪತ್ರೆ ಅವಶ್ಯಕತೆ ಇಲ್ಲ. ಭಕ್ತಿ ಧ್ಯಾನ ನಿರಂತರವಾದ ಧಾರಣ ಮಾಡಿಕೊಳ್ತಕ್ಕಂಥ ಸದ್ಭಕ್ತಿಯೇ ಧ್ಯಾನ, ಅದೇ ಪತ್ರ ಪುಷ್ಪ. ಎಷ್ಟು ಸುಂದರವಾದ ಉಪಾಸನೆಯನ್ನು ಅಲ್ಲಮ ಪ್ರಭುದೇವರು ನಿರಾಕಾರ ಭಕ್ತಿ, ನಿರಾಕಾರ ಉಪಾಸನೆಯನ್ನು ಈ ಧಾರಣ ಸಂಗತಿಯೊಳಗೆ, ಅಷ್ಟಾಂಗ ಯೋಗದ ಧಾರಣದೊಳಗೆ ಈ ವಚನವನ್ನು ಅವರು ವಿವರಿಸಿದ್ದಾರೆ. ಪ್ರಾಣಲಿಂಗಕ್ಕೆ ಕಾಯವೇ ಸಜ್ಜೆ, ಆಕಾಶಗಂಗೆಯಲ್ಲಿ ಮಜ್ಜನ,
ಹೂವಿಲ್ಲದ ಪರಿಮಳದ ಪೂಜೆ. ಶಿವ ಶಿವ ಎಂಬ ಶಬ್ದ. ಇಲ್ಲಿ ಆತ್ಮನು ಏನು ಹೇಳ್ತಾ ಇದ್ದಾನೆ? ಯಾವಾಗಲೂ ಜಗತ್ತು ಆನಂದ, ಮಂಗಳ, ಶುಭ, ಶಿವ ಶಿವ ಶಿವ. ಹೀಗೆ ಸದ್ಭಕ್ತಿಯನ್ನು ಈ ಜೀವಾತ್ಮನು ಆ ಪರವಸ್ತುವಿನಲ್ಲಿ ಯಾವ ಜಗತ್ತನ್ನು ನಿರ್ಮಾಣ ಮಾಡಿದೆಯೋ ಆ ಪರಶಕ್ತಿ ಪಂಚಮಹಾಭೂತಗಳು ಅವುಗಳಿಗೆ ಶಿವ ಶಿವ ಇವೆಲ್ಲವೂ ನೀವು ಮಂಗಳ, ಇವೆಲ್ಲವೂ ಆನಂದ, ಇವೆಲ್ಲವೂ ನಿಮ್ಮ ಅನುಗ್ರಹ. ಹೀಗೆ ಅಲ್ಲಮ ಪ್ರಭುದೇವರು ಧಾರಣವನ್ನು ಮಾಡಿಕೊಂಡಂಥ ಪರಿ ಈ ವಚನ. ಧ್ಯಾನ 6 ಉಸಿರಾಟಗಳು. ಸಿದ್ಧತೆ ಆರಂಭ. ಯಾರು ಧ್ಯಾನವನ್ನು 1 ತಿಂಗಳುಗಳ ಕಾಲ ನಿರಂತರ ನಮ್ಮ ಜೊತೆಯಲ್ಲಿ ಧ್ಯಾನವನ್ನು ನಡೆಸ್ತಾ ಇದ್ದೀವಿ, ನೀವೆಲ್ಲರೂ ಕೂಡ ಈಗೇನು ನಾನು ಧ್ಯಾನವನ್ನು 6 ಉಸಿರಾಟ, 12 ಉಸಿರಾಟ, 24, 45 ಈ ರೀತಿಯಾಗಿ ಏನು ನಾನು ಧ್ಯಾನವನ್ನು ನಡೆಸ್ತೇನೆ, ಅದೇ ರೀತಿ ಕೂಡ ನೀವು ಕೂಡ ಧ್ಯಾನವನ್ನು ಮುಂದುವರಿಸಿ. ಏನು ಫಲಗಳು ಪ್ರಯೋಜನಗಳು ಬೇಕು ಆ ಎಲ್ಲ ಫಲಗಳು ಪ್ರಯೋಜನಗಳು ನಮಗೆ ಅಪೇಕ್ಷೆ ಮಾಡದೆಯೇ ನಮ್ಮ ಜೀವನದಲ್ಲಿ ಬರುತ್ತದೆ. ಆದ ಕಾರಣ ಈ ಧ್ಯಾನವನ್ನು ನಮ್ಮ ಜೀವನದೊಳಗೆ ನಿರಂತರವಾಗಿ ಮುಂದುವರಿಸಬೇಕು. ಜಗತ್ತಿನಲ್ಲಿ ಆಗಿ ಹೋಗಿರುವ ಅನೇಕ ಮಹಾತ್ಮರು, ತಪಸ್ವಿಗಳು, ಮಹಾಪುರುಷರು ಮೇಲಿಂದ ಮೇಲೆ ಇಂತಹ ಧ್ಯಾನವನ್ನು ನಡೆಸಿ ಸನ್ನಡತೆ, ಸದ್ಗುಣ, ಸದಾಚಾರ, ಸದ್ಭಕ್ತಿ, ಸುಜ್ಞಾನ ಇವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಯಾವಾಗ ನಮ್ಮ ಜೀವನದಲ್ಲಿ ಇವೆಲ್ಲ ಅಳವಡುತ್ತವ ಆಗ ಈ ಆತ್ಮನು ಪರಿಪೂರ್ಣವಾಗುವ ದಾರಿಯಲ್ಲಿ ಸಾಗುತ್ತಾನೆ. ಅಷ್ಟೇ ಅಲ್ಲ, ಸ್ವಾಮೀಜಿಯವರೇ ನಾವು ಅಷ್ಟೆಲ್ಲ ಮುಂದುವರೆದಿಲ್ಲ, ನಾವು ಲೌಕಿಕರು, ನಮ್ಗೆ ಉದ್ಯೋಗ ಬೇಕು, ನಮ್ಗೆ ಸಂಪಾದನೆ ಬೇಕು, ನಮ್ಮ ಹಣ ಸಂಪಾದನೆ ಆಗಬೇಕು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು, ವಿದ್ಯೆಯಲ್ಲಿ ನಾವು ಇನ್ನೂ ಹೆಚ್ಚು ಉನ್ನತಿಯನ್ನು ಪಡ್ಕೊಳ್ಬೇಕು, ಹೀಗೆ ಇನ್ನೂ ಏನೇನು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಉನ್ನತಿಯನ್ನು, ಪ್ರಗತಿಯನ್ನು ಪಡ್ಕೊಳ್ಬೇಕು ಅಂತಿದ್ದೀರಿ, ಆ ಎಲ್ಲ ಪ್ರಗತಿಗಳು ಸಾಧ್ಯವಾಗ್ತವೆ. ಈಗ ಧ್ಯಾನ ಮತ್ತೆ 6 ಉಸಿರಾಟಗಳು. ಸಿದ್ಧತೆ ಆರಂಭ. ಯಾರು ನಮ್ಮ ಜೊತೆಯಲ್ಲಿ ಧ್ಯಾನವನ್ನು ಮುಂದುವರಿಸ್ತಾ ಇದ್ದೀರಿ, ಯಾವ ಊರಲ್ಲಿರ್ಬೋದು, ಎಲ್ಲಿರ್ಬೋದು, ನಾವು ವಿಡಿಯೋಗಳನ್ನು ನೋಡ್ಕೊಂಡು ನೀವು ಧ್ಯಾನದಲ್ಲಿ ಮುಂದುವರಿಸ್ತಾ ಇರ್ಬೋದು. ಅದೇ ರೀತಿಯಲ್ಲಿ ಧ್ಯಾನವನ್ನು ನಮಗೆ ಅನುಕೂಲವಾದ ವೇಳೆಯಲ್ಲಿ ಧ್ಯಾನವನ್ನು ಮುಂದುವರಿಸಿ. ನೀವೆಲ್ಲ ನಮ್ಮ ಜೊತೆಯಲ್ಲಿ ಲೈವ್ ಆಗಿ ಧ್ಯಾನ ಮಾಡಬೇಕು ಅಂತಂದರೆ ಮುಂದೆ ಗೂಗಲ್ ಮೀಟ್ ಮೂಲಕ ನಾವು ನೀವು ಒಂದು ಸದವಕಾಶವನ್ನು ನೋಡಿ ಗೂಗಲ್ ಮೀಟ್ ಮೂಲಕ ನಾವು ಲೈವ್ ಆಗಿ ಧ್ಯಾನವನ್ನು ಮುಂದುವರಿಸೋಣ. ಗೂಗಲ್ ಮೀಟ್ನಲ್ಲಿ ಇಂತಹ ಒಂದು ಸಂದರ್ಭ ಮತ್ತು ಇಂತಹ ಒಂದು ಅವಕಾಶ ಸೌಕರ್ಯ ಇದೆ. ಗೂಗಲ್ ಮೀಟ್ನವರು ಈ ಸೌಕರ್ಯವನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರ ಸದುಪಯೋಗವನ್ನು ಪಡೆದುಕೊಂಡು ನಾವು ಮುಂದೆ ಸಂದರ್ಭ ಒದಗಿದಾಗ ಗೂಗಲ್ ಮೀಟ್ ಮೂಲಕ ನಾವು ಧ್ಯಾನವನ್ನು ಮುಂದುವರಿಸೋಣ. ಇದನ್ನು ನೆನಪಿಟ್ಕೊಳ್ಳಿ. ನೀವೆಲ್ಲರೂ ನಿಮಗೆ ಗೂಗಲ್ ಮೀಟ್ ಲಿಂಕನ್ನು ಕಳಿಸಲಾಗ್ತದೆ. ಅದನ್ನು ಓಪನ್ ಮಾಡಿಕೊಂಡ್ರೆ ಲೈವ್ ಆಗಿ ನಾವು ಧ್ಯಾನ ಮಾಡೋದು ನಿಮಗೆ ಗೊತ್ತಾಗ್ತದೆ. ನಮಗೆ ನೀವು ಕಾಣ್ತೀರಾ, ನಿಮಗೆ ನಾವು ಕಾಣ್ತೀರಾ. ಹೀಗಾಗಿ ಧ್ಯಾನವನ್ನು ಮುಂದುವರಿಸುವುದು ಅಂತ ಹೇಳಿ ಈ ದಿನದ ಧಾರಣ ಧ್ಯಾನವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. 6 ಉಸಿರಾಟಗಳು ಧ್ಯಾನ.
ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್. ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ.